ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೃಷಭ ರಾಶಿಯವರಿಗೆ ನಮಸ್ಕಾರ. ಈ ಕ್ಷಣದಲ್ಲಿ ಈ ವಿಡಿಯೋ ನಿಮಗೆ ಕಣ್ಣಿಗೆ ಬಿದ್ದರೆ ಅದು ಕೇವಲ ಆಕಸ್ಮಿಕವಲ್ಲ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ನಿಂತಿದ್ದ ಒಂದು ಹಂತ ಈಗ ನಿಧಾನವಾಗಿ ಸರಿಯಲು ಆರಂಭವಾಗಿದೆ. ನೀವು ಶಾಂತವಾಗಿ ಸಹಿಸಿಕೊಂಡ ನೋವುಗಳು, ಮೌನವಾಗಿ ಮಾಡಿದ ತ್ಯಾಗಗಳು, ಯಾರಿಗೂ ಹೇಳದೆ ಒತ್ತಿದ್ದ ಹೊರೆಗಳು, ಇವೆಲ್ಲವೂ ಕೂಡ ಈಗ ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿವೆ. ವೃಷಭ ರಾಶಿಯವರ ಸ್ವಭಾವ ಗಟ್ಟಿತನ, ಶಾಂತಿ ಮತ್ತು ಸ್ಥಿರತೆ. ನೀವು ಸುಲಭವಾಗಿ ತೀರ್ಮಾನ ಬದಲಾಯಿಸುವವರಲ್ಲ. ಒಮ್ಮೆ ನಂಬಿದರೆ ಕೊನೆಯವರೆಗೂ ನಿಂತಿರ್ತೀರ. ಆದರೆ ಇದೇ ಗುಣ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನೋವು ತಂದಿದೆ. ನಂಬಿಕೆಗೆ ತಕ್ಕ ಪ್ರತಿಫಲ ಸಿಗದೆ ಹೋಗಿದೆ. ಶ್ರಮವನ್ನು ಸಾಮಾನ್ಯ ಅಂತ ನೀವು ತೆಗೆದುಕೊಳ್ಳಲಾಗಿದೆ. ಆದರೂ ನೀವು ದಾರಿಯನ್ನು ಬಿಟ್ಟಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನ ಒಂದೇ ಸ್ಥಳದಲ್ಲಿ ನಿಂತಿರುವಂತೆ ಕಾಣಿಸಿರಬಹುದು. ಎಷ್ಟು ಪ್ರಯತ್ನ ಮಾಡಿದರೂ ಬೆಳವಣಿಗೆ ಇಲ್ಲದ ಅನುಭವ, ಆರ್ಥಿಕವಾಗಿ ಒತ್ತಡ, ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆ. ಆದರೆ ಈ ಸ್ಥಗಿತ ಒಂದು ಶಿಕ್ಷೆ ಅಲ್ಲ, ಇದು ನೆಲ ಬಲಪಡಿಸುವ ಹಂತ. ದೊಡ್ಡ ಕಟ್ಟಡ ಕಟ್ಟುವ ಮುನ್ನ ನೆಲವನ್ನು ಗಟ್ಟಿ ಆಗಿ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಜೀವನ ಕೂಡ ಈ ಹಂತದಲ್ಲೇ ಇತ್ತು. 2026 ಪ್ರಾರಂಭವಾದ ನಂತರ ನಿಮ್ಮೊಳಗಿನ ಮೊದಲ ಬದಲಾವಣೆ ಆತ್ಮವಿಶ್ವಾಸದಲ್ಲಿ ಕಾಣಿಸುತ್ತೆ. ಇಷ್ಟು ದಿನ ನೀವು ನಿಮ್ಮನ್ನು ಸಂಶಯದಿಂದ ನೋಡ್ತಾ ಇದ್ದೀರಿ. ಈಗ ನಿಮ್ಮ ಮೌಲ್ಯ ಸ್ಪಷ್ಟವಾಗುತ್ತೆ. ನಿಮ್ಮ ಶ್ರಮ, ನಿಮ್ಮ ಶಾಂತಿ, ನಿಮ್ಮ ಸ್ಥಿರತೆಯೇ ನಿಮ್ಮ ದೊಡ್ಡ ಶಕ್ತಿ ಎಂಬ ಅರಿವು ಬರುತ್ತೆ. ವೃಷಭ ರಾಶಿಯವರು ಗದ್ದಲಕ್ಕೆ ಹೋಗುವವರಲ್ಲ, ಆದರೆ ಅಗತ್ಯ ಬಂದಾಗ ಮೌನವೇ ನಿಮ್ಮ ಉತ್ತರವಾಗುತ್ತೆ. ಇನ್ನು ಮುಂದೆ ನೀವು ಎಲ್ಲರಿಗೂ ವಿವರಣೆ ಕೊಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ವೃಷಭ ರಾಶಿಯವರು ಗದ್ದಲಕ್ಕೆ ಹೋಗುವವರಲ್ಲ, ಆದರೆ ಅಗತ್ಯ ಬಂದಾಗ ಮೌನವೇ ನಿಮ್ಮ ಉತ್ತರ ಆಗಿರುತ್ತೆ. ನಿಮ್ಮ ಜೀವನದ ದಿಕ್ಕು ನಿಮ್ಮ ಕೈಯಲ್ಲೇ ಎಂಬ ಭಾವನೆ ಗಟ್ಟಿಯಾಗುತ್ತೆ. ಅನಗತ್ಯ ಜನರಿಗೆ ಸಮಯ, ಶಕ್ತಿ, ಹಣ ಎಲ್ಲವನ್ನು ನೀಡುವ ಹವ್ಯಾಸ ನಿಧಾನವಾಗಿ ಕಡಿಮೆಯಾಗ್ತಾ ಹೋಗುತ್ತೆ. ಹಣದ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಇಷ್ಟು ದಿನ ಹಣ ಬಂದರೂ ಉಳಿಲಿಲ್ಲ ಅಥವಾ ಬಂದೇ ಇಲ್ಲ. ಆದರೆ 2026ರಿಂದ ಹಣದ ಅರಿವು ನಿಧಾನವಾಗಿ ಆದರೆ ಸ್ಥಿರವಾಗಿ ಶುರುವಾಗುತ್ತೆ. ಇದು ಆಕಸ್ಮಿಕ ಲಾಭವಲ್ಲ, ಇದು ನಿಮ್ಮ ಸಹನೆಯ ಫಲ. ನಿಮ್ಮ ಹಣದ ಬಗ್ಗೆ ಇರುವ ದೃಷ್ಟಿಕೋನ ಬದಲಾಗುತ್ತೆ. ಖರ್ಚಿಗಿಂತ ಉಳಿಸುವ ಮನಸ್ಸು ಬಲವಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಜಾಗದಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಸ್ಥಿರತೆಯನ್ನು ಗಮನಿಸ್ತಾರೆ, ಆದರೆ ಫಲ ತಕ್ಷಣ ಬರದೇ ಇರಬಹುದು. ಇದು ನಿಮಗೆ ಕೋಪ ತರಬಹುದು. ಆದರೆ ನೆನಪಿರಲಿ, ವೃಷಭ ರಾಶಿಯವರಿಗೆ ಬರುವ ಯಶಸ್ಸು ನಿಧಾನವಾಗಿ ಆದರೆ ದೀರ್ಘಕಾಲ ಉಳಿಯುತ್ತೆ. ಮಧ್ಯಭಾಗದ ನಂತರ ನಿಮ್ಮ ಸ್ಥಾನಮಾನ ಬಲವಾಗುತ್ತೆ. ವ್ಯವಹಾರ ಮಾಡೋರಿಗೆ ಹಳೆಯ ಗ್ರಾಹಕರು ಮರಳಿ ಬರ್ತಾರೆ. ಹೊಸ ಸಂಪರ್ಕಗಳು ಸೇರುತ್ತೆ. ನಿಮ್ಮ ವಿಶ್ವಾಸಾರ್ಹತೆ ನಿಮ್ಮ ಅತಿದೊಡ್ಡ ಬಂಡವಾಳ ಆಗಿರುತ್ತೆ. ವೃಷಭ ರಾಶಿಯವರು ಮಾತಿಗಿಂತ ಕೆಲಸದಿಂದ ಹೆಸರು ಮಾಡ್ತಾರೆ. ಈ ಗುಣನೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಸಂಬಂಧಗಳಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ಇಷ್ಟು ದಿನ ನೀವು ಎಲ್ಲವನ್ನ ಸಹಿಸಿಕೊಂಡಿದ್ರಿ. ಶಾಂತಿ ಕಾಪಾಡಲು ನಿಮ್ಮ ಮಾತನ್ನು ನುಂಗಿಕೊಂಡಿದ್ರಿ. ಆದರೆ ಈಗ ಗೌರವ ಇಲ್ಲದ ಜಾಗದಲ್ಲಿ ಮೌನವಾಗಿರಲು ಮನಸ್ಸು ಒಪ್ಪುವುದಿಲ್ಲ. ಇದು ಜಗಳದ ಆರಂಭವಲ್ಲ, ಇದು ಗಡಿ ಹಾಕುವ ಹಂತ. ಕುಟುಂಬದೊಳಗೆ ನಿಮ್ಮ ಮಾತಿಗೆ ಮೌಲ್ಯ ನಿಧಾನವಾಗಿ ಹೆಚ್ಚಾಗುತ್ತೆ. ಮೊದಲು ನಿಮ್ಮನ್ನು ಮೃದು ಅಂತ ಭಾವಿಸ್ತಾ ಇದ್ದವರು ನಿಮ್ಮ ಸ್ಥಿರತೆಯ ಶಕ್ತಿಯನ್ನು ಅರಿತಾರೆ. ಸಂಬಂಧಗಳು ಗಟ್ಟಿಯಾಗುತ್ತೆ, ಆದರೆ ನಿಜವಾದವು ಮಾತ್ರ ಉಳಿಯುತ್ತೆ. ಆಧ್ಯಾತ್ಮಿಕವಾಗಿ ವೃಷಭ ರಾಶಿಯವರಿಗೆ ಲಕ್ಷ್ಮೀ ಕೃಪೆ, ವಿಶೇಷ ದೀಪಾರಾಧನೆ, ಶುಕ್ರವಾರದ ಪೂಜೆ ಮನಸ್ಸಿಗೆ ಶಾಂತಿಯನ್ನು ತರುತ್ತೆ. ಇದು ಹಣಕ್ಕಾಗಿ ಮಾತ್ರ ಅಲ್ಲ, ಒಳಗಿನ ಸಮತೋಲನಕ್ಕಾಗಿ. ನಿಮ್ಮ ಜೀವನದಲ್ಲಿ ಶಾಂತಿ ಇದ್ದರೆ ಸಂಪತ್ತು ಸ್ವತಃ ಬರುತ್ತೆ. 2026 ಎರಡನೇ ಅರ್ಧದಲ್ಲಿ ಒಂದು ಮಹತ್ವದ ನಿರ್ಧಾರ ನಿಮ್ಮ ಮುಂದೆ ಬರುತ್ತೆ. ಇದು ಹಣ, ಮನೆ, ಕೆಲಸ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ್ದು ಆಗಿರಬಹುದು. ಈ ನಿರ್ಧಾರ ತೆಗೆದುಕೊಂಡ ವೃಷಭ ರಾಶಿಯವರು ಹಿಂದೆ ನೋಡಬೇಕು ಅವಶ್ಯಕತೆಯೇ ಇಲ್ಲ. ನಿಮ್ಮ ದಾರಿ ನಿಧಾನ ಆದರೂ ಕೂಡ ಸರಿಯಾದ ದಾರಿನಲ್ಲೇ ನೀವು ಹೋಗ್ತಾ ಇದ್ದೀರಾ. ನೀವು ಇಷ್ಟು ದಿನ ಮೌನವಾಗಿ ನಿಂತಿದ್ರಿ. ಈಗ ಕಾಲವೇ ನಿಮ್ಮ ಪರವಾಗಿ ಮಾತನಾಡ್ತಾ ಇದೆ. ನೀವು ತಾಳ್ಮೆಯಿಂದ ಕಾಯ್ತಾ ಇದ್ರಿ. ಈಗ ಫಲನೇ ನಿಮ್ಮ ಬಳಿ ಬರ್ತಾ ಇದೆ.
ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮಿಯ ಅನುಗ್ರಹದಿಂದ ವೃಷಭ ರಾಶಿಯವರ ಜೀವನದಲ್ಲಿ 2026ರಲ್ಲಿ ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ನಾನು ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.